ಇನ್ನು ಕದ್ರಿ ಮಂಜುನಾಥನ ಸನ್ನಿಧಿಯಲ್ಲಿ ಯುವಕನೊಬ್ಬ ಹುಚ್ಚಾಟವನ್ನ ಮೆರೆದಿದ್ದಾನೆ. ಬೈಕ್ನಲ್ಲಿ ದೇವಸ್ಥಾನದ ಪ್ರಾಂಗಣವನ್ನ ಈತ ಪ್ರವೇಶ ಮಾಡ್ತಾನೆ. ಬಳಿಕ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ರಂಪಾಟವನ್ನ ಮಾಡಿದ್ದಾನೆ. ಕಾಲಿನಿಂದ ದೇವಸ್ಥಾನದ ಬಾಗಿಲನ್ನ ಒದ್ದು ಅಪಚಾರ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಯುವಕನಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಯುವಕನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾರೀತ? ಮಾನಸಿಕ ಅಸ್ವಸ್ಥನ? ಯಾಕೆ ಹೀಗೆ ಮಾಡಿದ? ಈತನ ಉದ್ದೇಶ ಏನಿತ್ತು? ಈ ರೀತಿಯ ಆ್ಯಂಗಲ್ನಲ್ಲಿ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂಥದ್ದು. ಕದ್ರಿ ಮಂಜುನಾಥನ ಸನ್ನಿಧಾನದಲ್ಲಿ ಯುವಕ ನಡೆಸಿರುವಂತಹ ಹುಚ್ಚಾಟ ಇದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ಬೈಕ್ನಲ್ಲಿಯೇ ಈತ ಹೋಗಿದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುಖಪಾಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಕದ್ರಿ ಮಂಜುನಾಥನ ಸನ್ನಿಧಾನದಲ್ಲಿ ಈ ಹುಚ್ಚಾಟ ಮಾಡಿರುವಂತಹ ಯುವಕ ಯಾರು? ಈತನ ಉದ್ದೇಶ ಏನಾಗಿತ್ತು? ಈತ ಏನಾದರೂ ಮಾನಸಿಕ ಅಸ್ವಸ್ಥನ? ಹೇಗೆ? ಪ್ರೇಮ್, ಮಂಗಳೂರಿನ ಉಳ್ಳಾಲ ಮೂಲದ ದಿವಾಕರ್ ಆಚಾರ್ಯ ಅನ್ನುವಂತ ವ್ಯಕ್ತಿ ಈತ ಏಕಾಏಕಿಯಾಗಿ ಬೈಕ್ ಅನ್ನು ಹಿಡ್ಕೊಂಡು ನೇರವಾಗಿ ಕದ್ರಿ ಮಂಜುನಾಥ ದೇವಸ್ಥಾನದ ಪ್ರಾಂಗಣಕ್ಕೆ ಬರ್ತಾನೆ. ಅಲ್ಲಿಂದ ನೇರವಾಗಿ ಗರ್ಭಗುಡಿಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಭಕ್ತರು ಆತನನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಆತ ತಪ್ಪಿಸ್ಕೊಂಡು ಅಲ್ಲೇ ಇದ್ದಂತ ಒಂದು ಅಣ್ಣಪ್ಪ ಸ್ವಾಮಿಯ ಗುಡಿಗೂ ಪ್ರವೇಶ ಮಾಡ್ತಾನೆ. ಅಲ್ಲಿದ್ದಂತ ದೈವದ ಪರಿಕರಗಳನ್ನ ಬಿಸಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಬಳಿಕ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಸ್ಥಳೀಯರೆಲ್ಲ ಹಿಡಿದು ಆತನನ್ನ ಹಗ್ಗದಿಂದ ಕಟ್ಟಿ ಆ ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈತನನ್ನ ವಿಚಾರಣೆ ನಡೆಸಿದಾಗ ಆತನ ಮನೆಯ ಹೆತ್ತವರೆಲ್ಲ ಬಂದಿದ್ದಾರೆ ಪೊಲೀಸ್ ಠಾಣೆಗೆ. ಅವರು ಈ ಕೆಲ ದಿನಗಳಿಂದ ಈತ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ, ಸಾಕಷ್ಟು ಚಿಕಿತ್ಸೆ ಆಗ್ತಾ ಇತ್ತು, ಆಸ್ಪತ್ರೆಗೂ ದಾಖಲಾಗಿದ್ದ. ಆ ಬಳಿಕ ಆತನ ಚಿಕಿತ್ಸೆ ಮುಂದುವರೆದಿತ್ತು. ಹಾಗಾಗಿ ಈ ರೀತಿಯಾದಂತ ಕೃತ್ಯವನ್ನ ಆತ ಕೆಲವು ಕಡೆಗಳಲ್ಲಿ ಮಾಡಿದ್ದಾನೆ. ಈಗ ಮತ್ತೆ ಮುಂದುವರೆದು ಮಂಗಳೂರಿನ ಕದ್ರಿ ದೇವಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ಮಾನಸಿಕ ಅಸ್ವಸ್ಥ ಇದ್ದಾನೆ ಅನ್ನುವಂಥದ್ದನ್ನ ಪೊಲೀಸರು ದೃಢಪಡಿಸಿಕೊಂಡಿದ್ದಾರೆ. ಆತನ ವೈದ್ಯರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಆತ ಮಾನಸಿಕ ಅಸ್ವಸ್ಥ ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಆತನನ್ನ ಕಳಿಸ್ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.